ನಿಮ್ಮೂರು ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಕಿಟ್ಟು ಅನ್ನೋ ಒಂದು ಹುಡುಗ ವಾಸ ಮಾಡ್ತಿದ್ದ. ಅವನಿಗೆ ಶಾಲೆಗೆ ಹೋಗೋದು ಅಂದರೆ ತುಂಬ ಇಷ್ಟ. ಪ್ರತಿದಿನ ಶಾಲೆಗೆ ಅವನು ನೆಡ್ಕೊಂಡು ಹೋಗ್ತಿದ್ದ. ಅವನ ಶಾಲೆ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಇರ್ಬೋದು. ಸೂರ್ಯನ ಕೆಳಗೆ ಬರಿಗಾಲಲ್ಲಿ ನೆಡ್ಕೊಂಡು ಅವನ ಶಾಲೆಗೆ ಹೋಗೋ ಅಷ್ಟರಲ್ಲಿ ಅವನ ಅಂಗಿ ಎಲ್ಲ ಪೂರ್ತಿ ಒದ್ದೆ ಆಗಿ ಸುಸ್ತಾಗೋಗಿರ್ತಿದ್ದ. ಕಿಟ್ಟು ಮನೆಗೆ ಹೋಗಿ ತನ್ನ ಅಮ್ಮಂಗೆ ಹೇಳ್ತಾನೆ, ಅಮ್ಮ, ನನ್ನ ಹತ್ರ ಒಂದು ಸೈಕಲ್ ಇದ್ದಿದ್ರೆ ನಾನು ಸ್ಕೂಲಿಗೆ ಎಷ್ಟು ಬೇಗ ಹೊರಟೋಗ್ಬೋದಿತ್ತಲ್ವಾ ಅಂತ. ಆದರೆ ಅವರಮ್ಮಂಗೆ ಈ ಮಾತು ಕೇಳಿ ಬೇಜಾರಾಗುತ್ತೆ. ಮಗನೇ, ನಿನಗೆ ಸೈಕಲ್ ಕೊಡಿಸೋ ಅಷ್ಟು ನಮ್ಮ ಹತ್ರ ದುಡ್ಡಿಲ್ಲ ಪುಟ್ಟ ಅಂತ ಹೇಳ್ತಾರೆ. ಒಂದಿನ ಹೀಗೆ ಅವನು ನೆಡ್ಕೊಂಡು ಹೋಗಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಒಂದು ದನದ ಕೊಟ್ಟಿಗೆ ಇರುತ್ತೆ. ಆ ಕೊಟ್ಟಿಗೆ ಪಕ್ಕದಲ್ಲಿ ಒಂದು ಹಳೇ ತುಕ್ಕು ಹಿಡಿದಿರೋ ಅಂಥ ಸೈಕಲ್ ನಿಂತಿರುತ್ತೆ. ಅದು ಬೇರೆ ಯಾರ್ದು ಸೈಕಲ್ ಅಲ್ಲ, ಕಿಟ್ಟುವಿನ ತಾತನ ಸೈಕಲ್ ಅದು. ಆ ಸೈಕಲ್ದು ಟಯರೆಲ್ಲ ಹಾಳಾಗಿರುತ್ತೆ, ಚೈನ್ ಎಲ್ಲ ಕಿತ್ಕೊಂಡು ಬಂದಿರುತ್ತೆ, ಸೀಟೆಲ್ಲ ಹರಿದೋಗಿರುತ್ತೆ. ಕಿಟ್ಟು ಅದನ್ನು ನೋಡಿ ನಾನು ಯಾಕೆ ಇದನ್ನು ಸರಿ ಮಾಡಿಸ್ಬಾರ್ದು ಅಂತ ತಲೆಗೆ ಯೋಚನೆ ಬರುತ್ತೆ. ಅವ್ರ ತಾತ ಕಿಟ್ಟುನ ನೋಡಿ ಜೋರಾಗಿ ನಗ್ತಾರೆ. ಓಹೋ ಕಿಟ್ಟು, ಈ ಸೈಕಲ್ ಒಂದು ಕಾಲದಲ್ಲಿ ರೋಡಿಗೆ ರಾಜಂತರ ಇತ್ತು. ಈಗ ನೋಡು, ಅದರ ಹಲ್ಲೆಲ್ಲ ಮುರ್ಕೊಂಡಿದ್ದಂಗಿದೆ ಅಂತ ಹೇಳಿದ್ರು. ಆದರೆ ಕಿಟ್ಟುಗೆ ಸೈಕಲ್ ಬೇಕು ಅನ್ನೋ ಛಲ ಇತ್ತಲ್ವಾ. ಅವನು ಪ್ರತಿದಿನ ಬಟ್ಟೆ ಎತ್ಕೊಂಡು ಬಂದು ನೀರನ್ನು ತಗೊಂಡು ಬಂದು ಸೈಕಲ್ನೆಲ್ಲ ತೊಳೆಯೋದು, ಅದಕ್ಕೆ ಗ್ರೀಸ್ ಹಾಕೋದು, ಟಯರ್ ಸರಿ ಮಾಡಿಸೋದು, ಅದ್ರ ಸೀಟನ್ನು ಸರಿ ಮಾಡಿಸೋದು, ಹಳೇ ಟೂಲ್ಸ್ಗಳನ್ನೆಲ್ಲ ಎತ್ಕೊಂಡು ಬಂದು ಸೈಕಲ್ ರಿಪೇರಿ ಮಾಡೋಕ್ಕೆ ಶುರು ಮಾಡಿಕೊಂಡ. ಇವನ ಕಷ್ಟ ನೋಡೋಕ್ಕಾಗದೆ ತಾತನೂ ಕೂಡ ಇವನಿಗೆ ಸಹಾಯ ಮಾಡೋದಕ್ಕೆ ಬಂದರು. ಅವರಿಬ್ಬರು ಸೇರಿ ಅದನ್ನು 1 ವಾರದೊಳಗೆ ರೆಡಿನೇ ಮಾಡಿಬಿಟ್ರು. ಕಿಟ್ಟು ಬಹಳ ಖುಷಿಯಾಗಿ ಹೇಳ್ತಾನೆ, ತಾತ ನೋಡಿ, ನನ್ನ ಸೈಕಲ್ ರೆಡಿ ಆಯಿತು ಅಂತ. ಅದಕ್ಕೆ ತಾತ, ಪರವಾಗಿಲ್ಲ ಕಿಟ್ಟು, ಎಷ್ಟು ಹಳೇದಾಗಿದ್ದ ಸೈಕಲ್ನ ಹೊಸದಾಗಿ ಕಾಣೋ ರೀತಿ ಮಾಡಿದ್ಯಾ. ನಾಳೆಯಿಂದ ನೀನು ಇದನ್ನು ತಗೊಂಡು ಹೋಗ್ಬೋದು ಶಾಲೆಗೆ ಅಂತ ಹೇಳ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಕಿಟ್ಟುವಿನ ಸ್ಕೂಲಲ್ಲಿ ಅನಿತಾ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳು ಪ್ರತಿದಿನ ಅವಳು ಸೈಕಲಲ್ಲೇ ಹೋಗ್ತಾ ಇರ್ತಾಳೆ. ಆದರೆ ಕೆಲವು ದಿನಗಳಿಂದ ಅವಳ ಸೈಕಲ್ ಕೆಟ್ಟೋಗಿರುತ್ತೆ. ಅವತ್ತು ಒಂದಿನ ಅನಿತಾ ಸ್ಕೂಲಿಗೆ ನೆಡ್ಕೊಂಡು ಹೋಗ್ತಾ ಇದ್ಲು. ನಿಧಾನಕ್ಕೆ ನೆಡ್ಕೊಂಡು ಹೋಗ್ತಾ ಇದ್ಲು. ಕೈ ತುಂಬ ಪುಸ್ತಕಗಳನ್ನು ಇಟ್ಕೊಂಡಿದ್ಲು. ಕಿಟ್ಟು ಆರಾಮಾಗಿ ಸೈಕಲ್ ಓಡಿಸ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದ. ಅವಳು ಕಷ್ಟಪಟ್ಟು ಪುಸ್ತಕಗಳನ್ನೆಲ್ಲ ಹೊತ್ಕೊಂಡು ನೆಡ್ಕೊಂಡು ಹೋಗ್ತಿರೋದು ನೋಡಿ ಕಿಟ್ಟುವಿಗೆ ಒಂಥರ ಬೇಜಾರಾಯಿತು. ಈ ಹುಡುಗಿ ಕೂಡ ನಮ್ಮೂರವಳೆ, ಅವಳಿಗೇನಾದರೂ ಸಹಾಯ ಮಾಡಬೇಕಲ್ಲ ಅಂತ ಅನಿಸಿ ಅವತ್ತು ಸಂಜೆ ಅವನ ತಾತನ ಹತ್ರ ಹೋಗ್ತಾನೆ. ತಾತ, ನಮ್ಮೂರಲ್ಲಿ ಅನಿತಾ ಅಂತ ಇದ್ದಾಳಲ್ವಾ, ಅವಳು ನನ್ನ ಶಾಲೆಯಲ್ಲೇ ಓದೋದು. ಅವಳು ಸೈಕಲ್ ಕೆಟ್ಟೋಗ್ಬಿಟ್ಟಿದೆ. ನಾನು ಅವಳಿಗೇನಾದರೂ ಸಹಾಯ ಮಾಡಬೇಕು. ಒಂದು ಕೆಲಸ ಮಾಡಲಾ, ಒಂದಿನ ನಾನು ತಗೊಂಡು ಹೋಗ್ತೀನಿ, ಇನ್ನೊಂದು ದಿನ ಸೈಕಲ್ ಅವಳು ತಗೊಂಡು ಹೋಗಲಿ ಅಂತ ಹೇಳ್ದ. ಅವನ ಮಾತನ್ನು ಕೇಳಿ ತಾತ ಒಂದು ಮುಗುಳ್ನಗೆಯನ್ನು ಕೊಟ್ಟು ಅವನ ತಲೆ ಮೇಲೆ ಕೈ ಹಿಡ್ತಾರೆ. ಕಿಟ್ಟು, ನೀನು ಸೈಕಲ್ ತುಳಿಯೋದನ್ನು ಕಲಿತಾಗ ನನಗೆ ತುಂಬ ಖುಷಿಯಾಗಿತ್ತು. ಆದರೆ ಇವಾಗ ನೀನು ಹೇಳಿದ್ದ ಮಾತನ್ನು ಕೇಳಿ ನನಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಆಗ್ತಿದೆ. ಇನ್ನೊಬ್ಬರು ಕಷ್ಟದಲ್ಲಿರೋದನ್ನು ನೋಡಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಿನ್ನ ಮನಸ್ಸಿಗೆ ಅನಿಸಿದೆಯಲ್ಲ, ಅದನ್ನು ಕೇಳಿ ತುಂಬ ಖುಷಿಯಾಯಿತು ನನಗೆ ಅಂತ ಹೇಳ್ತಾರೆ. ಮರುದಿನ ಬೆಳಗ್ಗೆಯಿಂದ ಶಾಲೆಯ ದಾರಿ ತುಂಬ ಸುಂದರವಾಗಿ ಕಾಣೋಕ್ಕೆ ಶುರುವಾಯಿತು. ಇಬ್ಬರು ನಗ್ನಗ್ತಾ ಖುಷಿಯಿಂದ ಹೋಗ್ತಿರೋ ಮಕ್ಕಳು, ಒಬ್ಬರು ಸೈಕಲ್ ಮೇಲೆ, ಇನ್ನೊಬ್ಬರು ನೆಡ್ಕೊಂಡು.
ಈ ಕಥೆಯಿಂದ ನಾವು ಕಲಿಯೋದೇನು ಅಂದರೆ, ನಮ್ಮಲ್ಲಿರೋ ವಸ್ತುವನ್ನು ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಅದರ ಮೌಲ್ಯ ಹೆಚ್ಚಾಗತ್ತೆ. ಬೇರೆಯವರಿಗೆ ಸಹಾಯ ಮಾಡೋದ್ರಿಂದ ನಮ್ಮ ಹೃದಯವೂ ಕೂಡ ಸಂತೋಷವಾಗಿರುತ್ತೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಮತ್ತಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.